ಹಾಯ್ ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ನಾವು ಗಣೇಶನಿಗೆ ಆನೆಯ ಮುಖ ಹೇಗೆ ಬಂತು ಎಂದು ತಿಳಿದುಕೊಳ್ಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪಾರ್ವತಿ ದೇವಿಯು ತನ್ನ ಶರೀರದಲ್ಲಿರುವ ಕೊಳೆಯಿಂದ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವವನ್ನು ನೀಡುತ್ತಾರೆ. ನಂತರ ಆ ಮೂರ್ತಿಗೆ ಪಾರ್ವತಿ ದೇವಿ ಗಣೇಶನೆಂದು ಹೆಸರಿಟ್ಟು ತನ್ನ ಮಗನೆಂದು ಸ್ವೀಕರಿಸುತ್ತಾರೆ. ಒಂದು ದಿನ ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗುವಾಗ ಗಣೇಶನಲ್ಲಿ ಯಾರೇ ಬಂದರೂ ಒಳಗಡೆ ಬಿಡಬೇಡ ಎಂದು ದ್ವಾರ ಕಾಯಲು ಹೇಳಿ ಸ್ನಾನಕ್ಕೆ ಹೋಗುತ್ತಾರೆ. ಗಣೇಶನು ತನ್ನ ತಾಯಿಯ ಮಾತನ್ನು ಚಾಚು ತಪ್ಪದೆ ಪಾಲಿಸುವನಾಗಿದ್ದನು. ಆ ಸಮಯಕ್ಕೆ ಶಿವನು ಪಾರ್ವತಿ ದೇವಿಯನ್ನು ಮಾತನಾಡಿಸಲು ಅಲ್ಲಿಗೆ ಬರುತ್ತಾರೆ. ಆಗ ಗಣೇಶನು ಶಿವನನ್ನು ಒಳಗಡೆ ಹೋಗದಂತೆ ಬಾಗಿಲಲ್ಲಿಯೇ ತಡೆಯುತ್ತಾನೆ. ಆಗ ಶಿವನು, ನೀನಾರು ನನ್ನನ್ನೇಕೆ ತಡೆಯುತ್ತಿರುವೆ ಎಂದು ಗಣೇಶನನ್ನು ಕೇಳುತ್ತಾರೆ. ಗಣೇಶನು, ನಾನು ಪಾರ್ವತಿ ದೇವಿಯ ಪ್ರೀತಿಯ ಪುತ್ರ ಗಣೇಶ. ತಾಯಿ ಪಾರ್ವತಿ ದೇವಿಯು ಒಳಗಡೆ ಸ್ನಾನಕ್ಕೆ ಹೋಗಿದ್ದಾರೆ, ಯಾರನ್ನೂ ಒಳಗಡೆ ಬಿಡಬಾರದೆಂದು ಆಜ್ಞೆ ಮಾಡಿದ್ದಾರೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಶಿವನು ತುಸುನಕ್ಕು, ತಾನು ಪಾರ್ವತಿ ದೇವಿಯ ಪತಿ ಪರಮಶಿವ, ನನಗೆ ಪಾರ್ವತಿ ದೇವಿಯ ಮಾತುಗಳು ಅನ್ವಯಿಸುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಗಣೇಶನು ಶಿವನ ಮಾತನ್ನು ನಂಬುವುದಿಲ್ಲ. ಇದನ್ನು ಕಂಡು ಶಿವನು ನಂದಿಯ ಹತ್ತಿರ, ಈ ಹುಡುಗನಿಗೆ ನಾನಾರೆಂದು ತಿಳಿಸಿ ಎಂದು ಹೇಳುತ್ತಾರೆ. ಆದರೆ ಗಣೇಶನು ಯಾರ ಮಾತನ್ನು ನಂಬುವುದಿಲ್ಲ. ತಾಯಿ ಪಾರ್ವತಿ ದೇವಿಯು ಯಾರನ್ನೂ ಒಳಗಡೆ ಬಿಡದಂತೆ ಆಜ್ಞೆ ಮಾಡಿದ್ದಾರೆ. ಅವರು ಸ್ವತಃ ಬಂದು ಹೇಳುವ ತನಕ ಯಾರನ್ನೂ ಒಳಗಡೆ ಹೋಗುವಂತಿಲ್ಲ ಎಂದು ಹೇಳುತ್ತಾನೆ. ಶಿವನಿಗೆ, ಈ ದಾರಿ ಹುಡುಗ ನನ್ನ ಪತ್ನಿಯನ್ನೇ ನೋಡಲು ಬಿಡುತ್ತಿಲ್ಲವಲ್ಲ ಎಂದು ತುಂಬ ಕೋಪ ಬರುತ್ತದೆ. ನನ್ನನ್ನು ಒಳಗಡೆ ಹೋಗಲು ಬಿಡು, ಇಲ್ಲವಾದರೆ ಇದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಎಂದು ಹೇಳುತ್ತಾರೆ. ಗಣೇಶನು ತಾಯಿಯ ಮಾತನ್ನು ಪಾಲಿಸುವರಾಗಿದ್ದರಿಂದ ಶಿವನು ಏನೇ ಹೇಳಿದರೂ ಒಳಗಡೆ ಹೋಗಲು ಬಿಡುವುದಿಲ್ಲ. ಕೊನೆಗೆ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸುತ್ತಾರೆ. ಗಣೇಶನು ನೋವಿನಿಂದ ಅಮ್ಮ ಎಂದು ಜೋರಾಗಿ ಕೂಗುತ್ತಾನೆ. ತನ್ನ ಮಗ ಗಣೇಶನ ಕೂಗು ಕೇಳಿ ಪಾರ್ವತಿ ದೇವಿಯು ಓಡೋಡಿ ಅಲ್ಲಿಗೆ ಬರುತ್ತಾರೆ. ಅಲ್ಲಿ ಬಂದು ನೋಡಿದರೆ ಗಣೇಶನು 2 ತುಂಡಾಗಿ ಸತ್ತು ಬಿದ್ದಿರುತ್ತಾನೆ. ಇದನ್ನು ಕೊಂಡು ಪಾರ್ವತಿ ದೇವಿಯು ದುಃಖದಿಂದ, ಇದೇನು ಮಾಡಿದ್ದೀರಿ ಸ್ವಾಮಿ, ನಿಮ್ಮ ಕೈಯಿಂದಲೇ ನಿಮ್ಮ ಮಗನ ಹತ್ಯೆ ಮಾಡಿದ್ದೀರಲ್ಲ ಎಂದು ಕೇಳುತ್ತಾಳೆ. ಆಗ ಶಿವನು ನಡೆದ ವಿಷಯವನ್ನು ಹೇಳುತ್ತಾರೆ. ಪಾರ್ವತಿ ದೇವಿ ಮತ್ತು ಶಿವನ ನಡುವೆ ಮಾತಿನ ವಾಗ್ವಾದವೇ ನಡೆಯುತ್ತದೆ. ಪಾರ್ವತಿ ದೇವಿಯು ನನ್ನ ಮಗ ನನಗೆ ವಾಪಸ್ಸು ಬೇಕೆಂದು ಪಟ್ಟು ಹಿಡಿದು ಬಿಡುತ್ತಾರೆ. ಶಿವನು ಒಮ್ಮೆ ತ್ರಿಶೂಲದಿಂದ ಕೊಂದ ಮೇಲೆ ಮತ್ತೆ ಜೀವವನ್ನು ಕೊಡಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ. ಆಗ ಬ್ರಹ್ಮದೇವರು ಅಲ್ಲಿಗೆ ಬರುತ್ತಾರೆ. ಒಂದು ಪರಿಹಾರವಿದೆ. ಪೂರ್ವಾಭಿಮುಖವಾಗಿ ಮಲಗಿರುವ ಜೀವಿಯ ತಲೆ ತಂದು ಜೋಡಿಸಿದರೆ ಪುನಃ ಜೀವ ನೀಡಬಹುದು ಎಂದು ಬ್ರಹ್ಮದೇವರು ಹೇಳುತ್ತಾರೆ. ಕೂಡಲೇ ಶಿವನು ನಂದಿ ಮತ್ತು ಇತರರಲ್ಲಿ ಆಜ್ಞಾಪಿಸುತ್ತಾರೆ. ನಂದಿ ಮತ್ತು ಇತರರು ಹುಡುಕುತ್ತಾ ಹೋಗುತ್ತಾರೆ. ಎಷ್ಟು ಹುಡುಕಿದರೂ ಪೂರ್ವಕ್ಕೆ ಮುಖ ಮಾಡಿ ಮಲಗಿರುವವರು ಸಿಗುವುದಿಲ್ಲ. ತುಂಬ ಕಾಲ ಹುಡುಕಿದ ನಂತರ ಪೂರ್ವಾಭಿಮುಖವಾಗಿ ಮಲಗಿದ ಒಂದು ಆನೆ ಸಿಗುತ್ತದೆ. ಅದರ ತಲೆಯನ್ನೇ ಕತ್ತರಿಸಿ ತರುತ್ತಾರೆ. ಆಗ ಶಿವನು, ಇದೇನಿದು, ಆನೆಯ ತಲೆ ತಂದಿದ್ದೀರಾ ಎಂದು ಕೇಳಿದಾಗ, ಎಷ್ಟು ಹುಡುಕಿದರೂ ಪೂರ್ವಾಭಿಮುಖವಾಗಿ ಮಲಗಿರುವವರು ಸಿಗದ ಕಾರಣ ಆನೆಯ ತಲೆಯನ್ನೇ ತರಬೇಕಾಯಿತು ಎಂದು ಹೇಳುತ್ತಾರೆ. ಶಿವನು ತನ್ನ ಶಕ್ತಿಯಿಂದ ಆನೆಯ ತಲೆಯನ್ನು ಗಣೇಶನಿಗೆ ಇಟ್ಟು ಜೀವವನ್ನು ನೀಡುತ್ತಾರೆ. ಆಗ ಪಾರ್ವತಿ ದೇವಿಯು, ಇದೇನು ಸ್ವಾಮಿ, ಆನೆಯ ತಲೆ, ಎಲ್ಲರೂ ಗಣೇಶನನ್ನು ನೋಡಿ ನಗುತ್ತಾರೆ ಎಂದು ಹೇಳಿದಾಗ ಶಿವನು, ಇಲ್ಲ, ಇನ್ನು ಮುಂದೆ ಯಾವುದೇ ಶುಭ ಕಾರ್ಯ ನಡೆಯುವ ಮುನ್ನ ಮೊದಲು ಗಣೇಶನನ್ನು ಪೂಜಿಸಬೇಕು ಎಂದು ವರ ನೀಡುತ್ತಾರೆ. ಇದೇ ಕಾರಣಕ್ಕೆ ಯಾವುದೇ ಶುಭ ಕಾರ್ಯವಾಗಲಿ ಮೊದಲು ಗಣೇಶನನ್ನು ಪೂಜಿಸಲಾಗುತ್ತದೆ. ಹೀಗೆ ಗಣೇಶನು ವಿಶ್ವ ಪ್ರಸಿದ್ಧನಾಗುತ್ತಾನೆ. ಫ್ರೆಂಡ್ಸ್, ಇದೇ ನೋಡಿ ಗಣೇಶನ ಆನೆಯ ಮುಖದ ಕತೆ. ಹೀಗೆ ಇನ್ನೂ ಹೆಚ್ಚು ಉಪಯುಕ್ತ ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.